ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ವಿಶೇಷವಾಗಿ ಅಂತಂದ್ರೆ ಪ್ರಸಾದದ ವ್ಯವಸ್ಥೆ. ಈ ಪ್ರಸಾದದ ವ್ಯವಸ್ಥೆ ಏನಂತಂದ್ರೆ ಎಲ್ರಿಗೂ ಒಂದು ರೀತಿ ಅಚ್ಚುಮೆಚ್ಚು. ಯಾಕಂದ್ರೆ ವಿವಿಧ ರೀತಿಯ ಖಾದ್ಯಗಳು ಈ ಒಂದು ಪ್ರಸಾದದಲ್ಲಿ ಇರುತ್ತೆ. ಸದ್ಯ ನಾನು ಏನಂತಂದ್ರೆ ಗವಿಮಠದ ಏನು ಮಹಾದಾಸೋಹದಲ್ಲಿ ಇಲ್ಲಿದ್ದೀನಿ. ಇಲ್ಲಿ ಸುಮಾರು ಜನ ಭಕ್ತರು ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಈ ಪ್ರಸಾದದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನೀವು ಯಾವ ಊರು ಮೇಡಮ್? ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾಂದಿಂದ ಬಂದಿದ್ದೀವಿ. ಪ್ರಸಾದ ಎಲ್ಲ ಮಾಡ್ತಾ ಇದ್ರಿ, ಹೆಂಗಿದೆ ಮೇಡಮ್ ಜಾತ್ರೆ ಎಲ್ಲ? ಚೆನ್ನಾಗಿದೆ, ಪ್ರಸಾದ ಚೆನ್ನಾಗಿದೆ. ಅಜ್ಜವ್ರ ಜಾತ್ರೆಗೆ ಬಂದಿದ್ದೀವಿ ನೋಡ್ಲಿಕ್ಕೆ. ಚೆನ್ನಾಗಿದೆ ಪ್ರಸಾದ. ಇದೇ ಫಸ್ಟ್ ಟೈಮ್ ನಾವು ಬಂದದ್ದು. ತುಂಬ ಖುಷಿ ಆಗುತ್ತೆ. ನಂಗೆ ಅಜ್ಜವ್ರ ಮಾತಂದ್ರೆ ವಿಶೇಷ. ಇಲ್ಲಿದು ಜನರ ವಾತಾವರಣ ಎಲ್ಲ ಇಷ್ಟ. ನಾನು ಮುಂಚೆಯಿಂದ ಬರ್ತಿದ್ದೆ, ಫಸ್ಟ್ ಟೈಮ್ ಜಾತ್ರೆಗೆ ಬಂದಿದ್ದೀನಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ. ರೊಟ್ಟಿ, ಕಾಳು ಪಲ್ಯ ವಿಶೇಷತೆ ಇದೆ. ಮಾದ್ಲಿ, ಮೈಸೂರು ಪಾಕ, ಅದೇ ವಿಶೇಷತೆ ಇಲ್ಲಿ. ಎಲ್ಲ ಬಂದ ಭಕ್ತರಿಗೆ ಒಂದೇ ತರ ನೋಡ್ತಾರಲ್ಲ, ಅದೇ ವಿಶೇಷತೆ ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನನಗೆಲ್ಲ ಇಷ್ಟ ಆಗಿದೆ. ಅದೇ ರೀತಿ ಇನ್ನೂ ಕೆಲವು ಜನ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ ನೀವೆಲ್ಲಿಂದ ಬಂದಿರಿ? ನಮ್ದಿದೆ ಅವ್ರ ಕೊಪ್ಪಳ ರೀ, ಸ್ವಂತ. ಕೊಪ್ಪಳಿಂದ ಇಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಹಿಂದ್ಗಡೆ ನಮ್ಮ ಮನೆ ಇರೋದ್ರಿ. ಎಲ್ಲ ಚೆನ್ನಾಗತ್ತದ, ಪ್ರಸಾದ ಚೆನ್ನಾಗಿ ಮಾಡಿಸ್ತಾರ್ರಿ. ಭಾಳ ಬೆಳವಣಿಗೆ ಐತೆ ಅಜ್ಜನ್ಲಿಂತಾನು. ನೋಡ್ತಾ ಇದೀವಿ, ಟಿವಿಯಲ್ಲಿ ದಿನ ನೋಡ್ತಾ ಇದೀವ್ರಿ. ಚೆನ್ನಾಗಿ ಮಾಡ್ಸಿದಾರೆ. ವರ್ಷಕ್ಕಿಂತ ವರ್ಷ ಇನ್ನೂ ಹೆಚ್ಚಿಗೆ ಬೆಳೀತಾ ಇದೆ ಅಲ್ರಿ ಅಜ್ಜಂದು, ಅದೇ ಖುಷಿ ರೀ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮೇಡಮ್ ನೀವೆಲ್ಲಿಂದ ಬಂದಿರಿ? ರೊಟ್ಟಿ, ಮೈಸೂರು ಪಾಕ್ ಎಲ್ಲ ಮಾಡಿಸಿದ್ರು. ಎಲ್ಲ ಚೆನ್ನಾಗಿದೆ, ಎಲ್ಲ ಖುಷಿ ಅನ್ನಿಸ್ತು. ಚೆನ್ನಾಗೈತಿ, ಎಲ್ಲದ ಐತಿ ಸರ್, ಚೆನ್ನಾಗೈತಿ. ಹಾಂ ಸರ್, ಖುಷಿ ಅನ್ಸತ್ತೆ ಸರ್. ಈಗ ಏನಂದ್ರೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಬಂದು ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನ ನೋಡಿ ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅಂದ್ರೆ ಇಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರಸಾದವನ್ನ ಎಲ್ಲಾ ಭಕ್ತರು ಕೂಡ ಒಂದು ಮೆಚ್ಕೊಳ್ತಾ ಇದ್ದಾರೆ. ಏನು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ವಿಶೇಷವಾಗಿ ಅಂತಂದ್ರೆ ಪ್ರಸಾದದ ವ್ಯವಸ್ಥೆ. ಈ ಪ್ರಸಾದದ ವ್ಯವಸ್ಥೆ ಏನಂತಂದ್ರೆ ಎಲ್ರಿಗೂ ಒಂದು ರೀತಿ ಅಚ್ಚುಮೆಚ್ಚು. ಯಾಕಂದ್ರೆ ವಿವಿಧ ರೀತಿಯ ಖಾದ್ಯಗಳು ಈ ಒಂದು ಪ್ರಸಾದದಲ್ಲಿ ಇರುತ್ತೆ. ಸದ್ಯ ನಾನು ಏನಂತಂದ್ರೆ ಗವಿಮಠದ ಏನು ಮಹಾದಾಸೋಹದಲ್ಲಿ ಇಲ್ಲಿದ್ದೀನಿ. ಇಲ್ಲಿ ಸುಮಾರು ಜನ ಭಕ್ತರು ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಈ ಪ್ರಸಾದದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನೀವು ಯಾವ ಊರು ಮೇಡಮ್? ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾಂದಿಂದ ಬಂದಿದ್ದೀವಿ. ಪ್ರಸಾದ ಎಲ್ಲ ಮಾಡ್ತಾ ಇದ್ರಿ, ಹೆಂಗಿದೆ ಮೇಡಮ್ ಜಾತ್ರೆ ಎಲ್ಲ? ಚೆನ್ನಾಗಿದೆ, ಪ್ರಸಾದ ಚೆನ್ನಾಗಿದೆ. ಅಜ್ಜವ್ರ ಜಾತ್ರೆಗೆ ಬಂದಿದ್ದೀವಿ ನೋಡ್ಲಿಕ್ಕೆ. ಚೆನ್ನಾಗಿದೆ ಪ್ರಸಾದ. ಇದೇ ಫಸ್ಟ್ ಟೈಮ್ ನಾವು ಬಂದದ್ದು. ತುಂಬ ಖುಷಿ ಆಗುತ್ತೆ. ನಂಗೆ ಅಜ್ಜವ್ರ ಮಾತಂದ್ರೆ ವಿಶೇಷ. ಇಲ್ಲಿದು ಜನರ ವಾತಾವರಣ ಎಲ್ಲ ಇಷ್ಟ. ನಾನು ಮುಂಚೆಯಿಂದ ಬರ್ತಿದ್ದೆ, ಫಸ್ಟ್ ಟೈಮ್ ಜಾತ್ರೆಗೆ ಬಂದಿದ್ದೀನಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ. ರೊಟ್ಟಿ, ಕಾಳು ಪಲ್ಯ ವಿಶೇಷತೆ ಇದೆ. ಮಾದ್ಲಿ, ಮೈಸೂರು ಪಾಕ, ಅದೇ ವಿಶೇಷತೆ ಇಲ್ಲಿ. ಎಲ್ಲ ಬಂದ ಭಕ್ತರಿಗೆ ಒಂದೇ ತರ ನೋಡ್ತಾರಲ್ಲ, ಅದೇ ವಿಶೇಷತೆ ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನನಗೆಲ್ಲ ಇಷ್ಟ ಆಗಿದೆ. ಅದೇ ರೀತಿ ಇನ್ನೂ ಕೆಲವು ಜನ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ ನೀವೆಲ್ಲಿಂದ ಬಂದಿರಿ? ನಮ್ದಿದೆ ಅವ್ರ ಕೊಪ್ಪಳ ರೀ, ಸ್ವಂತ. ಕೊಪ್ಪಳಿಂದ ಇಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಹಿಂದ್ಗಡೆ ನಮ್ಮ ಮನೆ ಇರೋದ್ರಿ. ಎಲ್ಲ ಚೆನ್ನಾಗತ್ತದ, ಪ್ರಸಾದ ಚೆನ್ನಾಗಿ ಮಾಡಿಸ್ತಾರ್ರಿ. ಭಾಳ ಬೆಳವಣಿಗೆ ಐತೆ ಅಜ್ಜನ್ಲಿಂತಾನು. ನೋಡ್ತಾ ಇದೀವಿ, ಟಿವಿಯಲ್ಲಿ ದಿನ ನೋಡ್ತಾ ಇದೀವ್ರಿ. ಚೆನ್ನಾಗಿ ಮಾಡ್ಸಿದಾರೆ. ವರ್ಷಕ್ಕಿಂತ ವರ್ಷ ಇನ್ನೂ ಹೆಚ್ಚಿಗೆ ಬೆಳೀತಾ ಇದೆ ಅಲ್ರಿ ಅಜ್ಜಂದು, ಅದೇ ಖುಷಿ ರೀ. ಚೆನ್ನಾಗಿ ಮಾಡ್ತಾ ಇದೀವಿ. ಮೇಡಮ್ ನೀವೆಲ್ಲಿಂದ ಬಂದಿರಿ?
ಏನೇನು ಪ್ರಸಾದ ಮಾಡಿದ್ರಿ ಇವತ್ತು? ಏನೇನು ರೊಟ್ಟಿ ಮೈಸೂರು ಪಾಕ್ ಎಲ್ಲ ಮಾಡಿಸಿದ್ರು, ಎಲ್ಲ ಚೆನ್ನಾಗಿದೆ. ಏನು ಅನಿಸ್ತು ನಿಮ್ಗೆ ಇದೆಲ್ಲ ನೋಡಿದ್ರೆ? ಎಲ್ಲ ಖುಷಿ ಅನ್ನಿಸ್ತು. ಚೆನ್ನಾಗಿದೆ. ಚೆನ್ನಾಗೈತಿ. ಏನೇನು ನೋಡಿದ್ರಿ ಜಾತ್ರೆ ಒಳಗೆ? ಎಲ್ಲದ ಐತಿ ಸರ್, ಚೆನ್ನಾಗೈತಿ. ಜನ ಎಲ್ಲ ಭಾಳ ಬಂದ್ರು. ಹಾಂ ಸರ್, ಬಂದವ್ರಿಗೆಲ್ಲ ಈ ತರ ಪ್ರಸಾದ ಕೊಡ್ತಾರಲ್ಲ, ಎಲ್ಲ ಖುಷಿ ಅನ್ಸತ್ತೆ ಸರ್. ಎಲ್ಲ ಚಲೋ ಈಗ ಏನಂದ್ರೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಬಂದು ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನ ನೋಡಿ ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅಂದ್ರೆ ಇಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರಸಾದವನ್ನ ಎಲ್ಲಾ ಭಕ್ತರು ಕೂಡ ಒಂದು ಮೆಚ್ಕೊಳ್ತಾ ಇದ್ದಾರೆ. ಏನು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ವಿಶೇಷವಾಗಿ ಏನಂತಂದ್ರೆ ಪ್ರಸಾದದ ವ್ಯವಸ್ಥೆ. ಈ ಪ್ರಸಾದದ ವ್ಯವಸ್ಥೆ ಏನಂತಂದ್ರೆ ಎಲ್ರಿಗೂ ಒಂದು ರೀತಿ ಅಚ್ಚುಮೆಚ್ಚು. ಯಾಕಂದ್ರೆ ವಿವಿಧ ರೀತಿಯ ಖಾದ್ಯಗಳು ಈ ಒಂದು ಪ್ರಸಾದದಲ್ಲಿ ಇರುತ್ತೆ. ಸದ್ಯ ನಾನು ಏನಂತಂದ್ರೆ ಗವಿಮಠದ ಏನು ಮಹಾದಾಸೋಹದಲ್ಲಿ ಇಲ್ಲಿದ್ದೀನಿ. ಇಲ್ಲಿ ಸುಮಾರು ಜನ ಭಕ್ತರು ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಈ ಪ್ರಸಾದದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನೀವು ಯಾವ ಊರು ಮೇಡಮ್? ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾಂದಿಂದ ಬಂದಿದ್ದೀವಿ. ಪ್ರಸಾದ ಎಲ್ಲ ಮಾಡ್ತಾ ಇದ್ರಿ, ಹೆಂಗಿದೆ ಮೇಡಮ್ ಜಾತ್ರೆ ಎಲ್ಲ? ಚೆನ್ನಾಗಿದೆ, ಪ್ರಸಾದ ಚೆನ್ನಾಗಿದೆ. ಅಜ್ಜವ್ರ ಜಾತ್ರೆಗೆ ಬಂದಿದ್ದೀವಿ ನೋಡ್ಲಿಕ್ಕೆ. ಚೆನ್ನಾಗಿದೆ ಪ್ರಸಾದ. ಇದೇ ಫಸ್ಟ್ ಟೈಮ್ ನಾವು ಬಂದದ್ದು. ತುಂಬಾ ಖುಷಿ ಆಗುತ್ತೆ. ನಂಗೆ ಅಜ್ಜವ್ರ ಮಾತಂದ್ರೆ ವಿಶೇಷ. ಇಲ್ಲಿದು ಜನರ ವಾತಾವರಣ ಎಲ್ಲ ಇಷ್ಟ. ನಾನು ಮುಂಚೆಯಿಂದ ಬರ್ತಿದ್ದೆ, ಫಸ್ಟ್ ಟೈಮ್ ಜಾತ್ರೆಗೆ ಬಂದಿದ್ದೀನಿ. ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ರೊಟ್ಟಿ, ಕಾಳು ಪಲ್ಯ ವಿಶೇಷತೆ ಇದೆ. ಮಾದ್ಲಿ, ಮೈಸೂರು ಪಾಕ, ಅದೇ ವಿಶೇಷತೆ ಇಲ್ಲಿ. ಎಲ್ಲ ಬಂದ ಭಕ್ತರಿಗೆ ಒಂದೇ ತರ ನೋಡ್ತಾರಲ್ಲ, ಅದೇ ವಿಶೇಷತೆ ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನನಗೆಲ್ಲ ಇಷ್ಟ ಆಗಿದೆ. ಅದೇ ರೀತಿ ಇನ್ನೂ ಕೆಲವು ಜನ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ನೀವೆಲ್ಲಿಂದ ಬಂದಿರಿ? ನೀವೆಲ್ಲಿಂದ ಬಂದಿರಮ್ಮ? ನಮ್ದು ಇದೆ ಅವ್ರ ಕೊಪ್ಪಳ ರೀ, ಸ್ವಂತ. ಕೊಪ್ಪಳಿಂದ ಇಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಹಿಂದ್ಗಡೆ ನಮ್ಮ ಮನೆ ಇರೋದ್ರಿ. ಎಲ್ಲ ಚೆನ್ನಾಗತ್ತದ, ಪ್ರಸಾದ ಚೆನ್ನಾಗಿ ಮಾಡಿಸ್ತಾರ್ರಿ. ಭಾಳ ಬೆಳವಣಿಗೆ ಐತೆ ಅಜ್ಜನ್ಲಿಂತಾನು. ನೋಡ್ತಾ ಇದ್ದೀವಿ, ಟಿವಿಯಲ್ಲಿ ದಿನ ನೋಡ್ತಾ ಇದೀವಿ ರೀ. ಚೆನ್ನಾಗಿ ಮಾಡಿಸಿದಾರೆ. ವರ್ಷಕ್ಕಿಂತ ವರ್ಷ ಇನ್ನೂ ಹೆಚ್ಚಿಗೆ ಬೆಳೀತಾ ಇದೆ ಅಲ್ರಿ ಅಜ್ಜಂದು, ಅದೇ ಖುಷಿ ರೀ. ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮೇಡಮ್ ನೀವು ಎಲ್ಲಿಂದ ಬಂದಿರಿ? ರೊಟ್ಟಿ ಮೈಸೂರು ಪಾಕ್ ಎಲ್ಲ ಮಾಡಿಸಿದ್ರು, ಎಲ್ಲ ಚೆನ್ನಾಗಿದೆ. ಎಲ್ಲ ಖುಷಿ ಅನ್ನಿಸ್ತು. ಚೆನ್ನಾಗೈತಿ. ಎಲ್ಲದ ಐತಿ ಸರ್, ಚೆನ್ನಾಗೈತಿ. ಹಾಂ ಸರ್, ಬಂದವ್ರಿಗೆಲ್ಲ ಈ ತರ ಪ್ರಸಾದ ಕೊಡ್ತಾರಲ್ಲ, ಎಲ್ಲ ಖುಷಿ ಅನ್ಸತ್ತೆ ಸರ್. ಎಲ್ಲ ಚಲೋ. ಈಗ ಏನಂದ್ರೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಬಂದು ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನ ನೋಡಿ ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅಂದ್ರೆ ಇಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರಸಾದವನ್ನ ಎಲ್ಲಾ ಭಕ್ತರು ಕೂಡ ಒಂದು ಮೆಚ್ಕೊಳ್ತಾ ಇದ್ದಾರೆ. ಏನು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.